ರಾಜ್ಯದ ಜನರ ಎಚ್ಚರ ಕೋವಿಡ್ ಬಳಿಕ ಮತ್ತೊಂದು ವೈರಸ್ ಕಾಟ ಶುರುವಾಗ್ಬಿಟ್ಟಿದೆ. ಬಹುತೇಕರಲ್ಲಿ ಕಾಣಿಸ್ಕೊಳ್ತಾ ಇದೆ H3N2 ವೈರಸ್. ಸಾಕಷ್ಟು ಜನರಿಗೆ ಈಗ ಕೆಮ್ಮು, ನೆಗಡಿ, ಜ್ವರ ಬರ್ತಾ ಇದೆ. ವೆದರ್ ಚೇಂಜ್ ಆಗ್ತಾ ಇದೆಯಲ್ಲ ಅದಕ್ಕೆ ಅಂತ ಅನ್ಕೊಳ್ತಾ ಇದ್ದಾರೆ. ಅದು ಕೂಡ ಒಂದು ವೈರಸ್ H3N2 ವೈರಸ್ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ನಿರ್ಲಕ್ಷ್ಯ ಮಾತ್ರ ಮಾಡಲೇಬೇಡಿ. ಇಲ್ಲೇ ಸಾರಿ ಕೇಸ್ಗಳಿಗಿಂತ ಮಾರಕವಾದಂತ ವೈರಸ್ ಇದು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನಾಳೆ ತಜ್ಞರ ಜೊತೆ ಆರೋಗ್ಯ ಸಚಿವ ಸುಧಾಕರ್ ಅವರು ಸಭೆಯನ್ನ ಕರೀತಾ ಇದ್ದಾರೆ. ವೈರಸ್ ತಡೆ ಚಿಕಿತ್ಸೆ ವಿಧಾನದ ಬಗ್ಗೆ ನಾಳೆ ಸಭೆಯನ್ನ ನಡೆಸಲಾಗ್ತಾ ಇದೆ. ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ನಾಳೆ ಸಮಾಲೋಚನೆಯನ್ನ ಮಾಡಲಾಗುತ್ತೆ. ಆರೋಗ್ಯ ಇಲಾಖೆಯಿಂದ ಗೈಡ್ಲೈನ್ಸ್ ಅನ್ನ ಹೊರಡಿಸುವಂತ ಸಾಧ್ಯತೆ ಇರುವಂತದ್ದು. ಕೆಲವರು ಇದೇನ್ ಮಾಮೂಲಿ ಜ್ವರ ಅಲ್ವಾ, ಕೆಮ್ಮಲ್ಲ, ಶೀತ ಅಲ್ವಾ, ವೆದರ್ ಚೇಂಜ್ ಆಗ್ತಾ ಇರ್ಬೋದು ಅಥವಾ ಬೇರೆ ನೀರು ಕುಡಿದಿರೋದಕ್ಕೆ ಹಿಂಗೆ ಆಗ್ತಿರ್ಬೋದೇನೋ ಅಂತ ಅನ್ಕೊಳ್ತಾ ಇರ್ತಾರೆ. ಅಲ್ಲ, ಇದು H3N2 ವೈರಸ್ ಅಂತೆ. ಸೊ ಇದಕ್ಕೆ ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ವಹಿಸಬೇಕು, ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಅವರ ನೇತೃತ್ವದಲ್ಲಿ ನಾಳೆ ಸಭೆ ನಡೆಯಲಿದೆ. ನಿನ್ನೆ ಅದ್ರ ಬಗ್ಗೆ ಗಮನ ಕೊಡಬೇಕು ಅಂತೇಳಿ ನಮ್ಮ ಕೇಂದ್ರ ಆರೋಗ್ಯ ಸಚಿವಾಲಯ ನಮಗೆ ಕೊಟ್ಟಿದೆ. ಈಗಾಗಲೇ ಅದರ ಬಗ್ಗೆ ನಮ್ಮ ಆಯುಕ್ತರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಇದರ ಬಗ್ಗೆ ಚರ್ಚೆಯನ್ನು ನಿನ್ನೆ ಮಾಡಿದ್ದಾರೆ. ನಾವು ನಾಳೆಯನ್ನು ಕೂಡ ಯಾವ ರೀತಿ ಅದರ ಬಗ್ಗೆ ನಾವು ಮುತುವರ್ಜಿಯನ್ನು ವಹಿಸಬೇಕು, ಮುನ್ನೆಚ್ಚರಿಕೆ ತೆಗೆದುಕೋಬೇಕು ಅಂತ ಹೇಳ್ಬಿಟ್ಟು ನಾಳೆ ನಾವು ಸಭೆಯನ್ನು ಕರೆದಿದ್ದೇವೆ. ಇಲ್ಲ, ಇಲ್ಲಿವರೆಗೂ ಏನಿಲ್ಲ. ಆದರೆ ದೀರ್ಘಕಾಲದ ಒಂದು ಕೆಮ್ಮು ಇರ್ತದೆ ಅದರಿಂದ ಅನ್ನುವಂಥದ್ದು ಪ್ರಾರಂಭಿಕವಾಗಿರ್ತಕ್ಕಂಥ ವರದಿಗಳಲ್ಲಿ ಹೇಳ್ತಾ ಇದೆ. ಆದರೆ ಆ ರೀತಿಯ ಪ್ರಕರಣಗಳು ನಮಗೆ ಇಲ್ಲಿವರೆಗೂ ಕರ್ನಾಟಕದಲ್ಲಿ ಏನು ಕಂಡು ಬಂದಿಲ್ಲ. ಆದರೆ ಅದರ ಬಗ್ಗೆ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು, ಬಂದಾಗ ಯಾವ ರೀತಿ ಅದಕ್ಕೆ ಚಿಕಿತ್ಸೆ ಕೊಡಬೇಕು ಅಂತೇಳಿ ನಾವು ನಾಳೆ ನಡೆಯುವಂಥ ಸಭೆಯಲ್ಲಿ ಕೆಲವು ತಜ್ಞರನ್ನು ಕೂಡ ಕರೆಸುವಂಥದ್ದಿದೆ. ಕರೆಸಿ ಇದನ್ನು ಯಾವ ರೀತಿ ಕೇಂದ್ರ ಸರ್ಕಾರದ ಒಂದು ಮಾರ್ಗಸೂಚಿ ಇದೆ ಅದನ್ನು ಪಾಲಿಸ್ತೀವಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, H3N2 ಬಗ್ಗೆ, ಈ ವೈರಸ್ ಬಗ್ಗೆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಮುಂದಾಗ್ತಾ ಇದೆ ಮತ್ತು ಒಂದ್ ಕಡೆ ಜನ ಯಾವ ರೀತಿಯಾಗಿ ಎಚ್ಚರಿಕೆಯನ್ನ ವಹಿಸಬೇಕಾಗಿದೆ ಈ ವೈರಸ್ ಬಗ್ಗೆ? ಪೃಥ್ವಿರಾಜ್, ಕರೋನಾ ಬಳಿಕ ನಿಜವಾಗ್ಲೂ ಕೂಡ ಯಾವುದೇ ರೀತಿಯಾದಂತಹ ವೈರಸ್ ಕಾಟ ಇಲ್ಲ. ಇನ್ನು ಮುಕ್ತಿ ಹೊಂದಿದ್ವಿ, ನಾವು ಕರೋನಾ ಫ್ರೀ ಆದ್ವಿ ಅಂತೇಳಿ ಬಹಳಷ್ಟು ಜನ ಅಂದುಕೊಂಡಿದ್ರು. ಆದ್ರೆ ಕಳೆದ 3 ತಿಂಗಳಿಂದ ಭಾರತ ದೇಶದಲ್ಲಿ ಶೀತ, ಕೆಮ್ಮು, ಜ್ವರ, ನೆಗಡಿ ಎಲ್ಲ ಬರ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಭಾರತೀಯದಲ್ಲಿ ನಡೀತಿರುವಂತಹ ಹವಾಮಾನ ಬದಲಾವಣೆ ಕಾರಣ ಅಂತೇಳಿ ಸಹಜವಾಗಿ ಅಂದ್ಕೊಂಡಿದ್ವಿ. ಆದ್ರೆ ಸಂಶೋಧನೆ ನಡೆದಾಗ, ICMR ಸಂಶೋಧನೆ ನಡೆದಾಗ ಅವರು ಖಚಿತಪಡಿಸಿರೋದು ಇದು H3N2 ಅನ್ನುವಂತ ಉಪತಳಿಯ ವೈರಸ್. ಈ ವೈರಸ್ನಿಂದಾಗಿ ಶೀತ, ಜ್ವರ ಮತ್ತು ಕೆಮ್ಮು, ನೆಗಡಿ ಎಲ್ಲದೂ ಕೂಡ ಬರ್ತಾ ಇದೆ. ಇವೆಲ್ಲವೂ ಕೂಡ ಕರೋನಾದ ಗುಣಲಕ್ಷಣಗಳೇನಿದ್ವು ಬಹುತೇಕವಾಗಿ ಅದೇ ರೀತಿಯಾದಂತಹ ಗುಣಲಕ್ಷಣಗಳು ಹೊಂದಿದೆ. ಆದ್ರೆ ಇದು ಕರೋನಾ ವೈರಸ್ನ ತಳಿ ಅಲ್ಲ, ಇದು H3N2 ವೈರಸ್ನ ಉಪತಳಿ ಭಾರತದಲ್ಲಿರೋದು. ಇದು 1968ರಲ್ಲಿ ಅಮೆರಿಕದಲ್ಲಿ ಮೊದಲ ಬಾರಿಗೆ ಕಾಣಿಸ್ಕೊಂಡಿತ್ತು. ಅದಾದ ನಂತರ ಬೇರೆ ಬೇರೆ ರೀತಿಯಾಗಿ ಕಾಣಿಸ್ಕೊಳ್ತಾ ಹೋಯ್ತು. ಆದ್ರೆ ಇದು ಒಂದು ಬಹಳ ಸ್ಪಷ್ಟವಾದಂತ ಮಾಹಿತಿಯನ್ನು ಹೇಳಿರೋದು, ಇದು ಪ್ರಾಣಾಂತಕವಾದಂತ ಕಾಯಿಲೆ ಏನಲ್ಲ, ವೈರಸ್ ಏನಲ್ಲ ಅಂತ. ಹಾಗಂತೇಳಿ ಹಾಗೆ ಬಿಟ್ಟರು ಕೂಡ ಇದು ವೈರಸ್ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಸಾಧ್ಯತೆ ಇರುತ್ತೆ. ಕರೋನಾದ ಗುಣಲಕ್ಷಣಗಳೇನಿದಾವೆ ಆ ಗುಣಲಕ್ಷಣಗಳೇ ಈ ವೈರಸ್ಗೂ ಕೂಡ ಇರೋದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಭಾರತಾದ್ಯಂತ 3 ತಿಂಗಳಿಂದನೂ ಕೂಡ ವ್ಯಾಪಕವಾಗಿ ಹರಡ್ತಾ ಇದೆ. ನಮ್ಮ ಕರ್ನಾಟಕದಲ್ಲೂ ಹರಡ್ತಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದ್ರೆ ಇದಕ್ಕೆ ಯಾವುದೇ ರೀತಿಯಾದಂತ ಸ್ಪಷ್ಟನೆಯನ್ನ ಆರೋಗ್ಯ ಇಲಾಖೆ ಆಗ್ಲಿ ಅಥವಾ ಆರೋಗ್ಯ ಸಚಿವರಾಗ್ಲಿ ಕೊಡ್ಲಿಲ್ಲ. ಕರ್ನಾಟಕದಲ್ಲಿ ಈ ರೀತಿಯಾದಂತ ಏನು ಹೊಸದಾಗಿ ಹರಡ್ತಿರುವಂತ ವೈರಸ್ ಏನಿದೆ ಅದು ಹರಡ್ತಿಲ್ಲ. ಯಾವುದೇ ರೀತಿಯಾದಂತ ಲಕ್ಷಣಗಳು ಕೂಡ, ಆ ರೀತಿಯ ಲಕ್ಷಣಗಳಿಂದ ದಾಖಲಾಗಿರೋ ಸಂಖ್ಯೆನೂ ಕೂಡ ಇಲ್ಲ ಅಂತ ಹೇಳಿ ಆರೋಗ್ಯ ಸಚಿವಾಲಯ ಮಾಹಿತಿಯನ್ನ ನೀಡ್ತಾ ಇದೆ. ಆದ್ರೂ ಕೂಡ ಸರ್ಕಾರ, ಅದರಲ್ಲೂ ಕೂಡ ಕೇಂದ್ರ ಸರ್ಕಾರ ಸೂಚನೆ ಹಿನ್ನೆಲೆಯಲ್ಲಿ ನಾಳೆ ಪ್ರಮುಖವಾದಂತಹ ಸಭೆಯನ್ನ ಆರೋಗ್ಯ ಸೌಧದಲ್ಲಿ ನಡೆಸಲಿದೆ. ಆರೋಗ್ಯ ಸಚಿವರಾದ ಡಾಕ್ಟರ್ ಸುಧಾಕರ್ ನೇತೃತ್ವದಲ್ಲಿ ಆರೋಗ್ಯ ಇಲಾಖೆ ಆಯುಕ್ತ ಡಾಕ್ಟರ್ ರಂದೀಪ್ ಸೇರಿದಂತೆ ಬಹುತೇಕ ಪ್ರಮುಖ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಭಾಗವಹಿಸಲಿದ್ದಾರೆ. ನಾಳೆ ಗೈಡ್ ಲೈನ್ ಹೊರಡಿಸುವಂತ ಸಾಧ್ಯತೆ ಇದೆ. ಈ ಗೈಡ್ ಲೈನ್ಸ್ ಗಳು ಯಾವ ರೀತಿಯಾದಂತಹ ಗೈಡ್ ಲೈನ್ಸ್ ಗಳು ಹೊರಬರುತ್ತೆ ನಾಳೆ ಸಭೆ ಆದ ನಂತರ ಅಂತ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.